ಅವುಗಳ ಅನುಸಂಧಾನ ಮಾಡಿಕೊಳ್ಬೇಕು. ಯಾವುದೇ ಪ್ರಾಜ್ಞರ ಆರಾಧನೆ ಅಂತಂದರೆ ಆ ಆರಾಧನೆ ದಿವಸ ಅವರು ವಿಶೇಷವಾಗಿ ಆಯಾ ಬೃಂದಾವನಗಳಲ್ಲಿ ಸನ್ನಿಹಿತರಾಗಿ ಆರಾಧನೆಯಲ್ಲಿ ಭಾಗವಹಿಸುವಂಥ ಭಕ್ತರ ಅನುಗ್ರಹಕ್ಕಾಗಿ ಉತ್ಸುಕರಾಗಿ ಅಲ್ಲಿ ಉಪಸ್ಥಿತರಿರ್ತಾರೆ. ಹರೇಸ್ತು ಪ್ರತಿಮಾ ಪ್ರಾಜ್ಞಾ, ಎಲ್ಲ ಪ್ರಾಜ್ಞರು ಕೂಡ ಮಾಧವ ತೀರ್ಥರು, ವೇದೇಶ ತೀರ್ಥರು, ಹೀಗೆ ಎಲ್ಲ ಪ್ರಾಜ್ಞರು ಕೂಡ, ಎಲ್ಲ ವಿದ್ವದ್ವರೇಣ್ಯರು, ಎಲ್ಲ ಪೀಠಾಧಿಪತಿಗಳು ಕೂಡ, ಹಾಗೆ ಎಲ್ಲ ಋಷಿಗಳು ಕೂಡ ಹರೇಸ್ತು ಪ್ರತಿಮಾ ಇವರೆಲ್ಲ ಭಗವಂತನ ಪ್ರತಿಮೆಗಳಾಗಿದ್ದಾರೆ. ಭಗವಂತನ ಪ್ರತಿಮೆಗಳಾದಂಥ ಅವರಿಗೆ ನಾವೇನು ಪೂಜೆಯನ್ನು ಸಲ್ಲಿಸ್ತೇವೆ ಅದನ್ನು ಒಳಗಿರುವಂಥ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನಮ್ಮಂಥ ಸಣ್ಣವರು ಭಗವಂತನಿಗೆ ನೇರವಾಗಿ ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೋದರೆ ನಮ್ಮ ಯೋಗ್ಯತೆಯ ಅಲ್ಪತನವನ್ನು ಗಮನಿಸಿ ಭಗವಂತ ನೇರವಾಗಿ ಸ್ವೀಕಾರ ಮಾಡೋದಿಲ್ಲ. ನೀವು ನಿಮಗೆ ಸಮೀಪದಲ್ಲಿರುವಂತಹ ಗುರುಗಳನ್ನು ಆರಾಧನೆ ಮಾಡಿರಿ. ಗುರುಗಳನ್ನು ಆರಾಧನೆ ಮಾಡಿದರೆ ಅಲ್ಲಿ ನಾನು ಬಂದು ನಿಮ್ಮ ಭಕ್ತಿಯನ್ನು, ನಿಮ್ಮ ಜ್ಞಾನ ಭಕ್ತಿಗಳ ಮಾರ್ಗದಲ್ಲಿ ನೀವು ತೋರಿಸುವಂತಹ ಉತ್ಸುಕತೆ ಏನಿದೆ ಅದನ್ನು ಗಮನಿಸಿ ನಾನು ಪೂಜೆಯನ್ನು ಸ್ವೀಕಾರ ಮಾಡ್ತೇನೆ. ಯಾಕೆಂದರೆ ಭಗವಂತ ಮತ್ತು ಉಳಿದ ದೇವತೆಗಳೆಲ್ಲರೂ ಕೂಡ ಪರೋಕ್ಷ ಪ್ರಿಯರು. ಪರೋಕ್ಷ ಪ್ರಿಯರಾದ್ದರಿಂದ ನೇರವಾಗಿ ತಮ್ಮನ್ನವರು ವ್ಯಕ್ತ ಮಾಡಿಕೊಳ್ಳುವುದಿಲ್ಲ. ನಮಗೆ ಯಾವ ಗುರುಗಳು, ಮುನಿಗಳು, ಯತಿಗಳು ದೊರಕಿರ್ತಾರೆ ಅವರಲ್ಲಿ ನಾವು ಸಲ್ಲಿಸುವಂಥ ಪೂಜೆಯನ್ನು ಅನುಲಕ್ಷಿಸಿ ಪರಮಾತ್ಮ ಆ ಪೂಜೆಯನ್ನು ತಾನು ಸ್ವೀಕಾರ ಮಾಡ್ತಾನೆ. ತತ್ರಸ್ಥ ಕೇಶವ ಸ್ವಯಂ, ಆಯಾ ಯತಿಗಳಲ್ಲಿ ಮುನಿಗಳಲ್ಲಿ ಇರುವಂತಹ ಕೇಶವನೇ ತದಾತಿ ಜ್ಞಾನ ವಿಶೇಷ, ಅವನು ನಮಗೆಲ್ಲರಿಗೂ ಕೂಡ ಅವರ ಮೂಲಕ ಜ್ಞಾನವನ್ನು ಕೊಡಿಸ್ತಾನೆ. ಪರಮಾತ್ಮ ಸ್ವಯಂ ಗುರು ಅಂತ ಭಾಗವತ ತಾತ್ಪರ್ಯ ಆ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡ್ತದೆ. ಹಾಗೆ ಪರಮಾತ್ಮನ ಭಕ್ತರಾದಂತಹ ಭಾಗವತರ ಮಹತ್ವವನ್ನು ಕೂಡ ನಮಗೆ ತಿಳಿಸ್ತದೆ. ವೇದೇಶ ತೀರ್ಥರ ಅನೇಕ ಗ್ರಂಥಗಳಲ್ಲಿ ಅವರು ಈ ಛಾಂದೋಗ್ಯ ಉಪನಿಷತ್ ಭಾಷ್ಯಕ್ಕೆ ಮಾಡಿರುವಂಥ ಒಂದು ವ್ಯಾಖ್ಯಾನವೂ ಕೂಡ, ಒಂದು ಟೀಕೆಯೂ ಕೂಡ ಬಹಳ ಮನೋಜ್ಞವಾದದ್ದು. ಅವರ ಇತರ ಎಲ್ಲ ಗ್ರಂಥಗಳಂತೆ ಈ ಗ್ರಂಥವೂ ಕೂಡ ಆಚಾರ್ಯರ ಪದಗಳ ವಾಕ್ಯಗಳ ಅರ್ಥವನ್ನು ವಿವರಿಸಿ ಅದರ ಒಂದು ಭಾವವನ್ನು, ಸಂಕ್ಷಿಪ್ತವಾದಂಥ ಭಾವವನ್ನು, ಆದರೆ ಸಮಗ್ರವಾದಂಥ ಭಾವವನ್ನು ನಮ್ಮ ಕಣ್ಣೆದುರಿಗೆ, ನಮ್ಮ ಮನಸ್ಸಿನ ಕಣ್ಣೆದುರಿಗೆ ಕಟ್ಟಿಕೊಡ್ತದೆ. ಅಂಥ ವಿಶಿಷ್ಟವಾದಂಥ ವ್ಯಾಖ್ಯಾನಗಳನ್ನು ರಚನೆ ಮಾಡಿದವರು ಶ್ರೀ ವೇದೇಶ ತೀರ್ಥರು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪರಮಾತ್ಮನ ಬಾಹುಗಳ ಕುರಿತಾದಂಥ ಉಪಾಸನೆಯನ್ನು ಹೇಳ್ತಾರೆ. ತಸ್ಯ ಪ್ರಾಚೀನ ಜುಹೂರ್ನಾಮ ಸಹಮಾನ ನಾಮ ದಕ್ಷಿಣ. ಆ ಪರಮಾತ್ಮನ ಬಾಹುಗಳು ಎಲ್ಲ ಕಡೆ ವ್ಯಾಪಿಸಿಕೊಂಡಿವೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳಲ್ಲಿ ಆ ಪರಮಾತ್ಮನ ಬಾಹುಗಳು ವ್ಯಾಪಿಸಿಕೊಂಡಿವೆ. ಆ ಎಲ್ಲ ಬಾಹುಗಳಿಗೂ ಕೂಡ ಒಂದು ವಿಶಿಷ್ಟವಾದಂಥ ಹೆಸರಿದೆ ಮತ್ತು ನಿರ್ದಿಷ್ಟವಾದಂಥ ಆಯುಧಗಳನ್ನು ಕೂಡ ಅವು ಧಾರಣೆ ಮಾಡಿವೆ. ಆ ಬಾಹುಗಳ ಪುತ್ರನೇ ಮುಖ್ಯ ಪ್ರಾಣ ಅಂತ ತಾಸಾಂ ವಾಯು ವತ್ಸಹ ಅಂತ ಛಾಂದೋಗ್ಯ ಉಪನಿಷತ್ತು ಅದನ್ನು ವರ್ಣನೆ ಮಾಡ್ತದೆ. ಪರಮಾತ್ಮನ 4 ತೋಳುಗಳಲ್ಲಿ ಶಂಖ, ಚಕ್ರ, ಗದ ಮತ್ತು ಪದ್ಮ ಇರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಎಲ್ಲ ಅನೇಕ ರೂಪಗಳಲ್ಲಿ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ವಾಮನ ಮೊದಲಾದ ಎಲ್ಲ ರೂಪಗಳು ಕೂಡ ಶಂಖ, ಚಕ್ರ, ಗದಾ, ಪದ್ಮ ಮೊದಲಾದ ಆಯುಧಗಳನ್ನು ಭಿನ್ನ ಭಿನ್ನ ಕ್ರಮದಲ್ಲಿ ಹಿಡಿದುಕೊಂಡದನ್ನು ನಾವು ಸ್ತೋತ್ರಗಳಲ್ಲಿ ಕೇಳ್ತೇವೆ. ಆದರೆ ಆ ಪರಮಾತ್ಮನ ಆ ಬಾಹುವಿಗೂ ಕೂಡ ಇದು ನಿರ್ದಿಷ್ಟವಾದಂಥ ಹೆಸರಿರೋದು. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಮತ್ತು ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ನಮಗೆ ಕಾಣಿಸುವಂಥ ಒಂದು ವಿಶಿಷ್ಟವಾದಂಥ ಸಂಗತಿ. ತಸ್ಯ ಪ್ರಾಚೀನ ಜುಹೂರ್ನಾಮ, ಆ ಪರಮಾತ್ಮನ ಒಂದು ತೋಳಿದೆ. ಆ ತೋಳು ದಕ್ಷಿಣ ಊರ್ಧ್ವಃ,
ಪರಮಾತ್ಮನಿಗೆ 4 ತೋಳುಗಳೇನಿವೆ, ಆ 4 ತೋಳುಗಳಲ್ಲಿ ಮೇಲ್ಭಾಗದಲ್ಲಿ ಬಲಗಡೆ ಇರುವಂತಹ ತೋಳು ಅದು ಪ್ರಾಚೀನ ಸಂಸ್ಕೃತ, ಪೂರ್ವ ದಿಕ್ಕಿನಲ್ಲಿ ಆ ತೋಳಿದೆ. ಅದಕ್ಕೆ ಜುಹು ಅಂತ ಹೆಸರು. ನಾವು ಪರಮಾತ್ಮನ ಬಾಹುಗಳ ಹೆಸರನ್ನು ಅನುಸಂಧಾನ ಮಾಡಬೇಕಾದ್ರಲ್ಲಿ ಇದು ಮೊದಲನೇ ಹೆಸರು. ಪ್ರಾಚೀನ ಸಂಸ್ಕೃತ ಹೀಗೇನಿದೆ, ಪೂರ್ವ ದಿಕ್ಕಿನಲ್ಲಿ ಇರುವ ತೋಳು ಅಂತ ನಮಗೆ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಸಂಸ್ಕೃತದ ಸಾಮಾನ್ಯ ಪರಿಚಯ ಇದ್ದವರಿಗೂ ಕೂಡ ಪ್ರಾಚೀತಿಷಿ ಸಂಸ್ಕೃತ, ಪ್ರಾಚೀನ ಸಂಸ್ಕೃತ ಹೀಗೆ ಷಷ್ಠಿ ಸಪ್ತಮಿ ತತ್ಪುರುಷ ಸಮಾಸ ಮಾಡಿ ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಪರಮಾತ್ಮನ ತೋಳು ಅಂತ ನಮಗೆ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಆ ಅರ್ಥವೂ ಕೂಡ ಶ್ರೇಷ್ಠವಾದದ್ದೇ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಗುರುಗಳಾದಂತಹ ವೇದೇಶ ತೀರ್ಥರು ಮತ್ತೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಬಹುವ್ರೀಹಿ ಸಮಾಸವನ್ನ ಇದಕ್ಕೆ ಮಾಡಿಕೊಂಡು ಮತ್ತೊಂದು ವಿಶಿಷ್ಟವಾದಂತಹ ಅರ್ಥವನ್ನ ಈ ಮಾತಿಗೆ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಚೀನ ಸಂಸ್ಥಿತ ಯಸ್ಮಿನ್ ಸಹ ಬಾಹು ಪ್ರಾಚೀನ ಸಂಸ್ಥಿತ. ಪರಮಾತ್ಮನ ತೋಳು ಪೂರ್ವ ದಿಕ್ಕಿನಲ್ಲಿದೆ ಅಂತ ಹೇಳಿದರೆ ಅದು ಒಂದು ಶ್ರೇಷ್ಠವಾದ ಸ್ತೋತ್ರವೇ. ಅದಲ್ಲದೆ ಯಾವ ಪರಮಾತ್ಮನ ತೋಳಲ್ಲಿ ಪೂರ್ವ ದಿಕ್ಕು ಇದೆಯೋ ಆ ತೋಳನ್ನು ಪ್ರಾಚೀನ ಸಂಸ್ಥಿತ ಅಂತ ಹೇಳಬೇಕು. ಹಾಗೆ ಆ ತೋಳಿಗೆ ಜುಹು ಅನ್ನುವ ಹೆಸರನ್ನು ಕೂಡ ಅನುಸಂಧಾನ ಮಾಡಬೇಕು. ಪೂರ್ವ ದಿಕ್ಕಿಗೆ ಮತ್ತು ಪೂರ್ವ ದಿಕ್ಕಿನ ಅಭಿಮಾನಿ ದೇವತೆಗಳಿಗೆ ಆ ಪರಮಾತ್ಮನ ಆ ತೋಳು ಆಶ್ರಯವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದು ಮಹಾಭಾರತದ ಒಂದು ದೊಡ್ಡ ಸಂದೇಶ ಇದೆ. ಇತಿಹಾಸ ಪುರಾಣ ವೇದ ಸಮುಖಂಧಯೇ ಅಂತೇಳಿ ವೇದಗಳಿಗೆ ಅರ್ಥ ಮಾಡುವಾಗ ಇತಿಹಾಸ ಮತ್ತು ಪುರಾಣಗಳ ಮೂಲಕ, ಅಷ್ಟಾದಶ ಪುರಾಣಗಳ ಮೂಲಕ ಮತ್ತೆ ಇತಿಹಾಸದ ಮೂಲಕ ಆ ವೇದವಾಕ್ಯಗಳಿಗೆ ಅರ್ಥ ಹೇಳಬೇಕು ಅಂತಂದ್ರೆ ಅಂಥ ಒಂದು ಅರ್ಥ ಅಂತಂದ್ರೆ ಭಾಗವತದಲ್ಲಿ ಬರುವಂತೆ ಬಾಹುಶ್ಚ ಮಂದರಗಳೇ ಪರಿವರ್ತನೇನ ನಿರ್ಲಿಪ್ತ ಬಾಹುದಯಾನ್ ಅಧಿಲೋಕಪಾಲಾನ್. ಭಾಗವತ ಆ ಪರಮಾತ್ಮನ ತೋಳುಗಳನ್ನು ವರ್ಣನೆ ಮಾಡುವಾಗ ಅಧಿಲೋಕಪಾಲ, ಅದು ಅಧಿಲೋಕಪಾಲ ಆಗಿದೆ ಅಂತ ವರ್ಣನೆ ಮಾಡ್ತಾರೆ. ಅಧಿಲೋಕಪಾಲ ಆಗಿರೋದು ಅಂತಂದ್ರೆ ಅಧಿಷ್ಠಿತಾ ಲೋಕಪಾಲಾ ಯಸ್ಮಿನ್ ಸಹ ಯೇಷು ತೇ ಅಧಿಲೋಕಪಾಲ. ಯಾವ ತೋಳುಗಳಲ್ಲಿ ಆ ಎಲ್ಲ ದಿಕ್ಪಾಲಕ ದೇವತೆಗಳು ಕೂಡ ಅಧಿಷ್ಠಿತರಾಗಿದ್ದಾರೋ ಅಂಥ ಪರಮಾತ್ಮನ ತೋಳುಗಳನ್ನು, ಸುಂದರವಾದಂತಹ ತೋಳುಗಳನ್ನು ಧಾರಣೆ ಮಾಡಿರುವ ಪರಮಾತ್ಮನ ತೋಳುಗಳನ್ನು ಉಪಾಸನೆ ಮಾಡಬೇಕೆಂದು ಭಾಗವತ ಹೇಳುತ್ತದೆ. ಹೀಗೆ ಅಧಿಲೋಕಪಾಲ ಅನ್ನುವ ಭಾಗವತದ ಆ ಒಂದು ಶಬ್ದ ಏನಿದೆ ಅದಕ್ಕೆ ಅನುಸಾರವಾಗಿ ವೇದೇಶ ತೀರ್ಥರು ಕೂಡ ಪ್ರಾಚೀನ ಸಂಸ್ಕೃತ ಯಸ್ಮಿನ್ ಸಹ ಪ್ರಾಚೀನ ಸಂಸ್ಕೃತ ಹೀಗೆ ಆ ಪರಮಾತ್ಮನ ಪೂರ್ವ ದಿಕ್ಕಿನ ತೋಳಿನ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಜುಹು ಒಂದು ಕೂಡ ಹೆಸರಿದೆ. ಜುಹು ಅನ್ನುವಂಥ ಸುಂದರವಾದಂತಹ ಹೆಸರಿದೆ. ಯಾಕೆ ಅದಕ್ಕೆ ಜುಹು ಅಂತ ಹೆಸರು ಅಂತಂದ್ರೆ ಹೂ ದಾನಾದನಯೋಹೋ, ಪರಮಾತ್ಮನ ಈ ಒಂದು ತೋಳೇನಿದೆ ಅದು ಇವನು ಯಜ್ಞವನ್ನು ಮಾಡುವವನು ಮತ್ತೆ ಜ್ಞಾನಿಗಳು ಇವನನ್ನು ಕುರಿತೇ ಯಜ್ಞ ಮಾಡ್ತಾರೆ. ಆ ಕಾರಣಕ್ಕಾಗಿ ಇವನನ್ನ ಜುಹು ಅಂತ ಕರೀತಾರೆ. ಜುಹುಸ್ಸ ಹೋಮಕರ್ತೃತ್ವ, ತಾನು ಯಜ್ಞವನ್ನು ಮಾಡ್ತಾನೆ. ಮತ್ತೆ ಚತುರ್ಮುಖ ಉಳಿದ ಋಷಿಗಳು, ಅನೇಕಾನೇಕ ಗೃಹಸ್ಥರು ಇವರೆಲ್ಲರೂ ನಿಂತು ತಾನೇ ಯಜ್ಞ ಮಾಡುವವನು ಮತ್ತೆ ಯಜ್ಞದ ಫಲವನ್ನು ಸ್ವೀಕಾರ ಮಾಡುವವನು. ಅದಕ್ಕಾಗಿ ಅವನನ್ನ ಜುಹು ಅಂತ ಕರೀತಾರೆ. ಸಹಮಾನಾನ ದಕ್ಷಿಣ, ಆ ಪರಮಾತ್ಮನ ಮತ್ತೊಂದು ತೋಳು, ಕೆಳಭಾಗದಲ್ಲಿ ಇರುವಂತಹ ಒಂದು ತೋಳು ಬಲತೋಳು. ಅದಕ್ಕೆ ಸಹಮಾನ ಅನ್ನುವಂಥ ಹೆಸರನ್ನ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಈ ಸಹಮಾನ ಅಂತಂದ್ರೆ ಮಾನ ಅನ್ನೋ ಶಬ್ದ ವೇದವನ್ನು ಹೇಳ್ತದೆ. ಆ ವೇದಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಗೆ ಸನ್ನಿಧಾನಕ್ಕೆ ಪಾತ್ರವಾದಂತಹ ಒಂದು ಶಂಖ ಏನಿದೆ ಆ ಶಂಖವನ್ನು ಧಾರಣೆ ಮಾಡಿದೆ. ರಾಜ್ಞಿಯ ಪ್ರತೀತಿ ಸುಹೂತಾನಾದ ಉದೀತಿ, ಪರಮಾತ್ಮನ ಉಳಿದ ತೋಳುಗಳನ್ನ ಹೀಗೆ ವರ್ಣನೆ ಮಾಡ್ತಾರೆ. ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹ ತೋಳು, ಪಶ್ಚಿಮ ದಿಕ್ಕಿನ ಲೋಕಪಾಲಕರಿಗೆ ಆಶ್ರಯಗಳನ್ನು ಕೊಟ್ಟಿರುವಂತಹ ತೋಳು, ಅದಕ್ಕೆ ರಾಜ್ಞಿ ಅಂತ ಕರೀತಾರೆ ಅಂತ ಹೇಳ್ತಾರೆ.
ರಾಜ್ಞಿ ಅಂತ ಶಬ್ದ ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ರಾಜ ಅನ್ನೋ ಶಬ್ದ ಏನು ಪುಲ್ಲಿಂಗ ಶಬ್ದ ಇದೆ. ಆ ರಾಜ ಪುಲ್ಲಿಂಗ ಶಬ್ದದ ಸ್ತ್ರೀ ರೂಪ ಇದೆ. ರಾಜ್ಞಿ ಶಬ್ದ ಹೀಗೆ ಹೇಳ್ತದೆ. ರಾಜ್ಞಿ ಅನ್ನೋ ಶಬ್ದ ದೀಪ್ತಿ, ಬೆಳಕು ಅನ್ನೋ ಅರ್ಥವನ್ನು ಹೇಳ್ತದೆ. ಹೀಗೆ ಅತ್ಯಂತ ಪ್ರಕಾಶಮಾನವಾದಂಥ ಗದೆಯನ್ನ ಧಾರಣೆ ಮಾಡಿರುವಂಥ ಪರಮಾತ್ಮನ ರೂಪ ಇದು ಅಂತ ನಾವು ಅರ್ಥವನ್ನು ಹೇಳಬೇಕು. ಅದಲ್ಲದೆ ಅದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ರಾಜ್ಞಿ ಅನ್ನೋ ಶಬ್ದಕ್ಕೆ ನಾವು ಹೇಳಬಹುದಾಗಿದೆ ಅಂತ ಈಗ ಕಾಣಿಸ್ತದೆ ನನಗೆ. ರಂಜಯತಿ ರಾಜ. ರಾಜ ಅಂತಂದ್ರೆ ಯಾರು ರಂಜನೆ ಮಾಡ್ತಾನೋ, ತನ್ನ ಆಶ್ರಮಗಳನ್ನ ತನ್ನ ಪ್ರಜೆಗಳನ್ನು ಯಾರು ರಂಜನೆ ಮಾಡ್ತಾನೋ ಅವನಿಗೆ ರಾಜ ಅಂತ ಕರೀತಾರೆ. ಹಾಗೆ ರಂಜಯತಿ ರಾಜ್ಞಿ, ಆ ಪರಮಾತ್ಮನ ಆ ತೋಳಿದೆ ಅದು ಕೂಡ ತನ್ನ ಭಕ್ತರಾದವರನ್ನ, ಕಷ್ಟಕ್ಕೆ ಸಿಕ್ಕಿದವರನ್ನ ರಂಜನೆ ಮಾಡುವುದರಿಂದ ಅದಕ್ಕೆ ರಾಜ್ಞಿ ಅಂತ ಕರೀತಾರೆ. ಹೀಗೊಂದು ಅರ್ಥವನ್ನು ಕೂಡ ಕೇಳಬಹುದಾಗಿದೆ. ದೈತ್ಯರನ್ನು ಕೊಂದು ಆ ದೈತ್ಯರ ರಕ್ತದಿಂದ ಕೊಯ್ದಂತಹ ಗದೆಯನ್ನು ಧಾರಣೆ ಮಾಡಿದ್ದಾನೆ. ಆ ಕಾರಣದಿಂದ ಆತ ಆ ರಾಜ್ಞಿ ಅನ್ನುವ ಹೆಸರನ್ನು ಪಡೆದಂತಹ ತೋಳನ್ನು ಹೊಂದಿದ್ದಾನೆ. ಅದಲ್ಲದೆ ಪ್ರಜೆಗಳನ್ನ, ಭಕ್ತರನ್ನ ರಂಜನೆ ಮಾಡುವ ತೋಳನ್ನು ಕೂಡ ಹೊಂದಿದ್ದಾನೆ. ಹೀಗೆ ಆ ಪರಮಾತ್ಮನನ್ನ ಆ ತೋಳನ್ನು ಉಪಾಸನೆ ಮಾಡಬಹುದು ನಾವು. ಹೀಗೆ ಆ ಪರಮಾತ್ಮನ ಮೂರನೇ ತೋಳ ಇದು ಗದೆಯನ್ನು ಧಾರಣೆ ಮಾಡಿರುವಂತಹ ತೋಳಿದು. ಇನ್ನು ನಾಲ್ಕನೆಯದು ಸುಭೂತಾನಾಮ ಉದೀಚಿ, ಉತ್ತರ ದಿಕ್ಕಿನಲ್ಲಿರುವಂತಹ ಪರಮಾತ್ಮನ ತೋಳೆಯಿದೆ. ಅದಕ್ಕೆ ಸುಭೂತ ಅಂತ ಹೀಗೆ ಹೆಸರಿದೆ. ಭೂತ ಅಂತಂದ್ರೆ ಅತ್ಯಂತ ಭೂತಿ ಅಂತಂದ್ರೆ ಅತ್ಯಂತ ಸುಂದರವಾದಂತಹ ಕಾಂತಿ, ಐಶ್ವರ್ಯ ಇದರ್ಥ. ಸುಭೂತ ಅಂತಂದ್ರೆ ಆ ಕಾಂತಿಯನ್ನು ಪಡೆದಂಥ, ಕಾಂತಿಯಿಂದ ಕಂಗೊಳಿಸುವಂತಹ ತೋಳು ಅಂತ ಅರ್ಥ. ಹೀಗೆ ಆ ತೋಳಿಗೂ ಕೂಡ ಸುಭೂತ ಅನ್ನುವ ಹೆಸರು ಸಾರ್ಥಕವಾಗಿದೆ. ಇಂಥ ಪರಮಾತ್ಮನ ಈ ತೋಳುಗಳನ್ನ ನಾವು ಉಪಾಸನೆ ಮಾಡಬೇಕು. ಈ ತೋಳುಗಳ ಪುತ್ರನೇ ಮುಖ್ಯ ಪ್ರಾಣ ಆಗಿದ್ದಾನೆ. ಈ ರಹಸ್ಯವನ್ನು ಯಾರು ಅನುಸಂಧಾನ ಮಾಡ್ತಾನೆ ಆತನಿಗೆ ಎಂದೂ ಕೂಡ ಪುನರ್ಜನ್ಮ ಇಲ್ಲ ಅನ್ನೋದರ ಉಪನಿಷತ್ತು ಘೋಷಣೆ ಮಾಡ್ತದೆ. ಹೀಗೆ ಮೇಲ್ಭಾಗದಲ್ಲಿ ಚಕ್ರವನ್ನ ಬಲಗೈಯಲ್ಲಿ, ಕೆಳಭಾಗದಲ್ಲಿ ಬಲಗೈಯಲ್ಲಿ ಶಂಖವನ್ನ, ಮೇಲ್ಭಾಗದಲ್ಲಿ ಗದೆಯನ್ನ ಎಡಗೈಯಲ್ಲಿ ಮತ್ತು ಕೆಳಭಾಗದಲ್ಲಿ ಎಡಗೈಯಲ್ಲಿ ಸ್ವರ್ಗವನ್ನು ಧಾರಣೆ ಮಾಡಿರುವಂತಹ ಪರಮಾತ್ಮನ ರೂಪ ಯಾವುದು ಅಂತಂದ್ರೆ, ಇಲ್ಲಿ ಟಿಪ್ಪಣಿಗಳಲ್ಲಿ ವೇದೇಶ್ವರಾಗಿ ಯಾರು ಅದನ್ನು ಹೇಳಿಲ್ಲ. ನೀವು ಮನನ ಮಾಡಿ ಅದನ್ನ ಅನುಸಂಧಾನ ಮಾಡಿ ಅಂತ ಹೇಳ್ತಾರೆ. ವಾದಿರಾಜ ಸ್ವಾಮಿಗಳ ಚತುರ್ವಿಂಶತಿ ಮೂರ್ತಿಗಳ ಏನೊಂದು ವರ್ಣನೆ ಇದೆ. ಆ ವರ್ಣದ ಅನುಸಾರವಾಗಿ ಇದನ್ನು ಅನುಸಂಧಾನ ಮಾಡಿದ್ದಾದರೆ ಇದು ಪರಮಾತ್ಮನ ವಾಮನ ಎನ್ನುವ ರೂಪದ ಅನುಸಂಧಾನ ಆಗ್ತದೆ. ಮೇಲೆ ಗದೆ ಚಕ್ರಗಳು, ಕೆಳಗೆ ಶಂಖ ಮತ್ತು ಪದ್ಮವನ್ನು ಧಾರಣೆ ಮಾಡಿರುವಂತಹ ಆ ಪರಮಾತ್ಮನ ವಾಮನ ರೂಪದ ಅನುಸಂಧಾನ ಆಗ್ತದೆ. ವಾಮನ ಅಂದ್ರು ತ್ರಿವಿಕ್ರಮ ಅಂದ್ರೂ ಒಂದೇ ರೂಪಗಳು. ಬಲಿ ಚಕ್ರವರ್ತಿ ಮುಂದೆ ಸಣ್ಣವನಾಗಿದ್ದಾಗ ವಾಮನ, ಆ ಬಲಿಚಕ್ರವರ್ತಿಯ ಮದವನ್ನು ದಮನ ಮಾಡಿ ತ್ರಿವಿಕ್ರಮನಾಗಿ ಬೆಳೆದವನೇ ಅದೇ ವಾಮನೇ. ಹೀಗೆ ವಾಮನ ಬಲಿಚಕ್ರವರ್ತಿಯಲ್ಲಿ ಸಣ್ಣವನಾಗಿದ್ದ, ಆದರೆ ತ್ರಿವಿಕ್ರಮ ನಾಲ್ಕು ದಿಕ್ಕುಗಳನ್ನು ವ್ಯಾಪಿಸಿಕೊಂಡು ನಿಂತಹ ವಿಶ್ವರೂಪವನ್ನು ತೋರಿಸಿದವನು. ಆ ಪರಮಾತ್ಮ ಎಲ್ಲದಕ್ಕೂ ವ್ಯಾಪ್ತವೇ. ಇದರಲ್ಲಿ ವ್ಯಾಪ್ತ ಅಲ್ಲದೆ ವ್ಯಾಪ್ತ ಹೌದು ಅನ್ನುವಂಥ ವಿಭಾಗ ಇಲ್ಲ. ಆದರೆ ತ್ರಿವಿಕ್ರಮ ರೂಪ ವ್ಯಾಪ್ತವಾಗಿ ಎಲ್ಲರಿಗೂ ಕೂಡ, ಎಲ್ಲ ದೇವತೆಗಳಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸಿದ್ದು. ಯಾಕೆಂದ್ರೆ ಭೂಹು ಭೂಹ ಸ್ವಹ ಅನ್ನೋ ಲೋಕಗಳನ್ನೆಲ್ಲ ವ್ಯಾಪಿಸಿ ತನ್ನ ಪಾದಗಳನ್ನು, ತನ್ನ ತೋಳುಗಳನ್ನ ಎಲ್ಲ ಕಡೆ ವ್ಯಾಪಿಸಿ ನಿಂತಹ ರೂಪ ಅದು. ಹೀಗೆ ವಾಮನ, ತ್ರಿವಿಕ್ರಮ ಮೊದಲಾದಂತಹ ರೂಪಗಳೇನಿವೆ, ಆ ರೂಪಗಳನ್ನು ನಾವು ಧಾರಣೆ ಮಾಡಿದಂತಹ ಪರಮಾತ್ಮನ ಮಹತ್ವವನ್ನು ಈ ಮೂಲಕ ಅನುಸಂಧಾನ ಮಾಡಬೇಕು. ಇಂಥ ಒಂದು ಅನುಸಂಧಾನದಿಂದ ಮತ್ತೆ ಮುಖ್ಯ ಪ್ರಾಣ ಆ ಪರಮಾತ್ಮನ ಪುತ್ರ, ಈ ತೋಳಗಳ ಪುತ್ರ ಅಂತ ಯಾರು ಅನುಸಂಧಾನ ಮಾಡ್ತಾರೆ ಅವರು ಜನ್ಮರಹಿತರಾಗ್ತಾರೆ ಅಂತ ಅನ್ನೋದನ್ನು ಕೂಡ ಉಪನಿಷತ್ತಿನ ಸಂದೇಶ ಕೊಟ್ಟಿದೆ. ಅದನ್ನ ಈ ಶುಭ ಸಂದರ್ಭದಲ್ಲಿ, ಇಂಥ ಒಂದು ಶ್ರೇಷ್ಠವಾದ ಸಂದರ್ಭದಲ್ಲಿ ನಾವು ಅನುಸಂಧಾನ ಮಾಡಬೇಕು. ಎಲ್ಲ ವಿದ್ವಾಂಸರ ಎದುರಿಗೆ, ಎಲ್ಲ ಭಾಗವತರ ಎದುರಿಗೆ ಈ ಒಂದು ಉಪನಿಷತ್ತು ಕೊಟ್ಟಂಥ ಸಂದೇಶ, ವೇದೇಶ್ವರ ಟಿಪ್ಪಣಿಗಳ ಬೆಳಕಿನಲ್ಲಿ ನಾವು ನೋಡಿದಂಥ ಒಂದು ಸಂದೇಶ ಏನಿದೆ, ಈ ಒಂದು ಸಂದೇಶವನ್ನು ನಾನು ಯಥಾಮತಿಯಾಗಿ ಹೇಳ್ತೇನೆ. ಇದನ್ನು
ವೇದೇಶ ತೀರ್ಥರು, ಮಾಧವ ತೀರ್ಥರು ಮೊದಲಾದಂತಹ ಪ್ರಾಜ್ಞರು, ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ವಾಮನ ತ್ರಿವಿಕ್ರಮ ಇತ್ಯಾದಿ ಶಬ್ದವಾಚನಾದ ಕೇಶವ. ಯಾಕಂದ್ರೆ ಆ ಪ್ರಾಜ್ಞರಲ್ಲಿ ಕೇಶವ ನಿಂತ್ಕೊಂಡು ಅವನು ಈ ಧ್ರುವಕರಾರ್ಥನಾದಂಥ ಕೇಶವ, ಆ ಕೇಶವ ನಿಂತ್ಕೊಂಡು ನಮಗೆ ಜ್ಞಾನ ಕೊಡ್ತಾನೆ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಆ ಕೇಶವರುವಂತಹ ಪರಮಾತ್ಮನಿಗೆ ಧ್ರುವ, ವೇದೇಶ ತೀರ್ಥರು, ಮಾಧವ ತೀರ್ಥರು ಮೊದಲಾದ ಪ್ರಾಜ್ಞರ ಅಂತರ್ಯಾಮಿಯಾದಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ವಾಮನ ತ್ರಿವಿಕ್ರಮಾದಿ ಶಬ್ದವಾಚನಾದ ಕೇಶವನಿಗೆ, ಶ್ರೀಪತಿ ಕೇಶವನಿಗೆ ಈ ಭಾಗ ಅರ್ಥವಾಗಿದೆ.